ಪಂಚಾಯಿತಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ರಾಜ್ಯದ ನೂತನ ಪಂಚಾಯಿತಿಗಳ ಸಚಿವರೇ ಇದ್ದಾರೆ. ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಮಾತನ್ನು ಆರಂಭಿಸ್ತೀನಿ. ಭಾಳಷ್ಟು ವಿಚಾರಗಳಿದ್ದಾವೆ. ಯಾಕಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಅವರು ಶಾಸಕರಾದ ನಂತರ ಕಾಂಗ್ರೆಸ್ ಯಾವಾಗ ಪೂರ್ಣ ಬಹುಮತದ ಸರ್ಕಾರವಾಗಿ ಅಧಿಕಾರಕ್ಕೆ ಬಂತು ಆಗೆಲ್ಲ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಮತ್ತು ಪೂರ್ಣ ಅವಧಿಯ ಮಂತ್ರಿಯಾಗಿಯೂ ಕೂಡ ಅವರು ಕೆಲಸ ಮಾಡಿರೋದ್ರಿಂದಾಗಿ ಅವರದೇ ಆದಂಥ ಅನುಭವಗಳಿದ್ದಾವೆ. ಬೀದರ್ನ ಪ್ರಭಾವಿ ನಾಯಕ ಮಾತ್ರ ಅಲ್ಲ, ಕರ್ನಾಟಕದ ಒಬ್ಬ ಪ್ರಭಾವಿ ನಾಯಕನಾಗಿ ಇವತ್ತು ಈಶ್ವರ್ ಖಂಡ್ರೆ ಅವರು ಬೆಳೆದಿರುವಂಥದ್ದು ಕೂಡ ಅವರಿಗೆ ಸಿಕ್ಕಿರುವ ಈ ಪ್ರಮುಖ ಖಾತೆ ಒಂದು ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ಈಶ್ವರ್ ಖಂಡ್ರೆ ಅವರೇ ನಮಸ್ಕಾರ. ನಮಸ್ಕಾರ, ಎಲ್ಲರಿಗೆ ನಮಸ್ಕಾರಗಳು, ಅಭಿನಂದನೆಗಳು. ಮತ್ತೆ ಹೊಸ ಮುಖ್ಯಮಂತ್ರಿಯವರ ಕ್ಯಾಬಿನೆಟ್ನಲ್ಲಿ ಬಹಳಷ್ಟು ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ. RDPR ಮಿನಿಸ್ಟ್ರಿಯನ್ನು ಕೊಟ್ಟಿದ್ದಾರೆ. ಏನು ಹೇಳ್ತೀರಿ? ದೊಡ್ಡ ಜವಾಬ್ದಾರಿ ಇದೆ, ಅತ್ಯಂತ ಮಹತ್ವದಾದಂಥ ಒಂದು ಖಾತೆ ಇದೆ. ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೊಂದು ಮಾತನ್ನು ಹೇಳ್ತಾರೆ, ಭಾರತ ಇದು ಹಳ್ಳಿಗಳ ದೇಶ, ಹಳ್ಳಿಗಳು ಭಾರತದ ಆತ್ಮ, ಹಳ್ಳಿಗಳ ಅಭಿವೃದ್ಧಿ ಆದರೆ ಮಾತ್ರ ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಜವಾಬ್ದಾರಿಯಾಗಿದೆ. ಆ ದೃಷ್ಟಿಯಿಂದ ಇವತ್ತು ನನಗೇನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ವರಿಷ್ಠ ನಾಯಕರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಖರ್ಗೆ ಸರ್ ಅವರು, ರಾಹುಲ್ಜಿಯವರು ನಮಗೆ ಒಪ್ಪಿಸಿದ್ದಾರೆ. ಅದನ್ನು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಇವತ್ತು ನಿಭಾಯಿಸಿ ಗ್ರಾಮಗಳ ಅಭಿವೃದ್ಧಿ ಮಾಡುವಂಥದ್ದು ಮತ್ತು ಗ್ರಾಮೀಣ ಭಾಗದ ಜನರ ಜೀವನ ಮಟ್ಟ ಸುಧಾರಣೆ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾನು ಈಗಾಗಲೇ ಅಧಿಕಾರದ ಜವಾಬ್ದಾರಿಯನ್ನು ಹೊತ್ತುಕೊಂಡು ನನ್ನ ಕೆಲಸ ನಾನು ಪ್ರಾರಂಭ ಮಾಡಿದ್ದೇನೆ. ಕರ್ನಾಟಕದ ಕಿರೀಟವಾಗಿರುವಂತಹ ಬೀದರ್ ಜಿಲ್ಲೆಯವರು ತಾವು. ಬೀದರ್ನ ಗ್ರಾಮಾಂತರ ಭಾಗವನ್ನು ತಾವು ಪ್ರತಿನಿಧಿಸುವ ಭಾಲ್ಕಿ ತಾಲೂಕಿನಿಂದ ಶಾಸಕರಾಗಿ ಸತತವಾಗಿ ಆಯ್ಕೆ ಬಂದಿದ್ದೀರಿ. ತಮ್ಮ ಪ್ರಕಾರ ಗ್ರಾಮೀಣಾಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿ ಹೋಗಿರುವ ಅನೇಕ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳನ್ನು ಅನೇಕ ಸ್ವರೂಪಗಳಲ್ಲಿ ರೂಪಿಸಿರುವಂಥದ್ದು ಇದ್ದೇ ಇದೆ. ಆದರೆ ತಮಗೆ ಈಗಲೂ ಕೂಡ ಗ್ರಾಮೀಣಾಭಿವೃದ್ಧಿಯಲ್ಲಿ ಏನು ಕೆಲಸ ಆಗಲೇಬೇಕಾಗಿದೆ, ಯಾವ ಸ್ವರೂಪದ ಒಂದು ಆಡಳಿತ ಇಲ್ಲಿಗೆ ಬೇಕಾಗಿದೆ? ಯಾಕಂದರೆ ಇಲ್ಲಿ ಅಧಿಕಾರ ವಿಕೇಂದ್ರೀಕರಣದ ಕಾರಣಕ್ಕಾಗಿ ಭಾರತ ಸಂವಿಧಾನಕ್ಕೆ ತಂದಿರುವಂತಹ ತಿದ್ದುಪಡಿಗಳ ಆಧಾರದ ಮೇಲೇ ಗ್ರಾಮೀಣಾಭಿವೃದ್ಧಿಯ ಪರಿಕಲ್ಪನೆಗಳು ಹೊಸ ರೂಪವನ್ನು ಪಡೆದಿರುವಂಥದ್ದು. ತಮಗೆ ಅದನ್ನು ತಾವು ಕೂಡ ಬಹಳ ಅಧಿಕಾರಯುತವಾಗಿ ಮಾತನಾಡ್ತಾ ಇದ್ರಿ, ಶಾಸನಸಭೆಯೊಳಗೂ ಕೂಡ ಮಾತನಾಡಿದಂಥವ್ರೆ. ತಮ್ಮ ಪ್ರಕಾರ ತಾವಿವಾಗ ಹೆಂಗೆ ನೋಡ್ತೀರಿ ಈ ಜವಾಬ್ದಾರಿ ಸಿಕ್ಕಾಗ ಗ್ರಾಮಗಳು ಏನನ್ನು ಬಯಸ್ತಾ ಇದ್ದಾವೆ ನಮ್ಮಲ್ಲಿ? ನೋಡಿ, ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನೋಂಥದ್ದು ಏನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸಿತ್ತು. ಆ ಕನಸನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಅತ್ಯಂತ ಸ್ಫುರದ್ರೂಪಿ ಯುವ ಪ್ರಧಾನಿಯಾದಂಥ ರಾಜೀವ್ ಗಾಂಧಿಯವರು ಒಂದು ಕನಸನ್ನು ಇಟ್ಕೊಂಡಿದ್ದರು. ಇದಕ್ಕೆ ಪಂಚಾಯತಿಗಳಿಗೆ ವಿಕೇಂದ್ರೀಕರಣ ಮಾಡಿ ಹೆಚ್ಚಿನ ಒಂದು ಅಧಿಕಾರ ಕೊಡಬೇಕು ಅಂತೇಳಿ 89ರಲ್ಲಿ ಅವರು ಪ್ರಯತ್ನ ಮಾಡಿದರು. ಅದಾದಮೇಲೆ 92ರಲ್ಲಿ ಇವತ್ತು ಸಂವಿಧಾನದ 73ಕ್ಕೆ ತಿದ್ದುಪಡಿ ತಂದು ಇವತ್ತು ಪಂಚಾಯತಿಗಳಿಗೆ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಟ್ಟು ಅದರಲ್ಲಿ ವಿಶೇಷವಾಗಿ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವಂಥ ಒಂದು ರೀತಿಯಲ್ಲಿ ಇವತ್ತೇನು ಎಲ್ಲ ಸಮುದಾಯದವರಿಗೆ, ಮಹಿಳೆಯರಿಗೆ, ಪರಿಶಿಷ್ಟಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ವರ್ಗದವರಿಗೆ ಅಲ್ಲಿ ಪ್ರಾತಿನಿಧ್ಯವನ್ನು ಕೊಟ್ಟು ಪಂಚಾಯತ್ಗೆ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಟ್ಟು ಅವರ ಆಡಳಿತ ದೆಹಲಿಯಿಂದ ಬೆಂಗಳೂರಿಂದ ಕಾರ್ಯಕ್ರಮಗಳನ್ನು ರೂಪಿಸಿ, ಯೋಜನೆಗಳನ್ನು ರೂಪಿಸಿ, ಕ್ರಿಯಾಯೋಜನೆ ತಯಾರು ಮಾಡಿ ಅನುಷ್ಠಾನ ಮಾಡೋದಕ್ಕಿಂತಲೂ ಪಂಚಾಯತಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಸಭೆಗಳು ಮಾಡುವಂಥದ್ದರ ಮುಖಾಂತರ ಅವರ ಆಡಳಿತ ಅವರೇ ನಡೆಸ್ಕೊಳ್ಬೇಕು ಅನ್ನುವಂಥ ಒಂದು ಕ್ರಾಂತಿಕಾರಕ ಬದಲಾವಣೆ ಇವತ್ತು ನಾವು ತಂದಿದ್ದೇವೆ. ಅಂಥ ಒಂದು ಅದನ್ನು ಜಾರಿಗೆ ಮಾಡುವಂಥ ಕೆಲಸ ಇವತ್ತು ನಾವೆಲ್ಲ ಮಾಡ್ತಾ ಇದ್ದೇವೆ. ಬೀದರ್ ಜಿಲ್ಲೆ ನೋಡಿ, ಇದು ಹಿಂದೆ ನೈಜಾಮಿನ ಆಡಳಿತದಲ್ಲಿದ್ದಂಥ ಒಂದು ಜಿಲ್ಲೆ. ಅನೇಕ ಜನ ಈ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ವಿಮೋಚನೆಗಾಗಿ ಹೋರಾಟ ಮಾಡಿದ್ದಂಥದ್ದು, ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಂಥದ್ದು, ಗಡಿಭಾಗದಲ್ಲಿರುವಂಥ ಜಿಲ್ಲೆ. ಒಂದು ಕಡೆ ಮಹಾರಾಷ್ಟ್ರ ಇದೆ, ಒಂದು ಕಡೆ ತೆಲಂಗಾಣ ಇದೆ.
ಹೀಗಾಗಿ ನಮ್ಮ ಜಿಲ್ಲೆಯ ಇತಿಹಾಸ ನೋಡಿದರೆ ಅತ್ಯಂತ ಇವತ್ತು ಭಾಳ ಶ್ರೀಮಂತವಾದಂಥ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂಥ ನಮ್ಮ ಜಿಲ್ಲೆ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಏನು ಸಮಾಜೋಧಾರ್ಮಿಕ ಕ್ರಾಂತಿ ತಂದರು ಬಸವ ಕಲ್ಯಾಣದಲ್ಲಿ. ಇವತ್ತೇನು ಅನುಭವ ಮಂಟಪ ಇದೆ, ಈ ಅನುಭವ ಮಂಟಪ ಇಡೀ ಜಗತ್ತಿನಲ್ಲೇ ಪ್ರಪ್ರಥಮವಾದಂಥ ಒಂದು ಸಂಸತ್ತು, ಪ್ರಜಾಪ್ರಭುತ್ವ ಪರಿಕಲ್ಪನೆ ತಂದುಕೊಟ್ಟಂಥದ್ದೇ ಅನುಭವ ಮಂಟಪ. 770 ಅಮರಗಳಂಗಳಿಗೆ ಎಲ್ಲ 770 ಶರಣರಿಗೆ ಎಲ್ಲ ವೃತ್ತಿ ಇದ್ದಂಥವರೆಲ್ಲರಿಗೂ ಒಂದು ಕಡೆ ಸೇರಿಸಿ ಸಮಾಜದಲ್ಲೇ ಒಂದು ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆ ತಳದೆ ಮೇಲೆ ವರ್ಗರಹಿತವಾದಂಥದ್ದು, ವರ್ಣರಹಿತವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದಕ್ಕೆ ಅವರು ಹೋರಾಟ ಮಾಡಿದಂಥದ್ದು. ಅದೇ ನಮ್ಮ ಸಂವಿಧಾನದಲ್ಲಿದೆ. ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ಕೊಟ್ಟಂಥದ್ದು. ಇಂಥ ಒಂದು ಜಿಲ್ಲೆ, ಅಲ್ಲಿ ಗುರುನಾನಕ್ ದೇವ್ರು ಬಂದಂಥ ನರಸಿಂಹ ಚರಣ ಇದೆ, ಅಲ್ಲಿ ದೊಡ್ಡ ಒಂದು ಚರ್ಚ್ ಇದೆ, ಅಲ್ಲಿ ಒಂದು ದೊಡ್ಡ ಮೊಹಮ್ಮದ್ ಗವಾನ್ ಕಾಲದಲ್ಲಿ ಇನ್ನು ಅಂತಾರಾಷ್ಟ್ರೀಯ ಮಟ್ಟದ ಯೂನಿವರ್ಸಿಟಿ ಇದೆ. ಅಂದರೆ ಸರ್ವಧರ್ಮ ಸಮನ್ವಯ. ಇವತ್ತೇನು ನಾವು ಯಾವ ರೀತಿಯಲ್ಲಿ ಕರ್ನಾಟಕ ಇವತ್ತೊಂದು ಶಾಂತಿಯ ತೋಟ ಅಂತ ಹೇಳ್ತೀವಲ್ಲ, ಅದನ್ನು ನೈಜವಾಗಿ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಬೀದರ್ ಜಿಲ್ಲೆ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಲ್ಲಿಂದ ನಾನು ಬಂದಿದ್ದೇನೆ. ನಮ್ಮ ತಂದೆಯವರು ಇವತ್ತು ಅವ್ರು ಮಾಡಿದಂಥ ಸಾಧನೆ, ಅವರ ಹೋರಾಟ ವಿಚಾರಗಳ ಬಗ್ಗೆ ನೋಡಿದ್ದೀರಿ. ಆ